Hello all, welcome back to my channel. Hi ಮಮ್ಮ. ಅವನು ಅಲ್ಲಿ ಮಾಷಾ ಬರ್ತಾ ಇದೆ, ಸೊ ಅವನು ಅದರಲ್ಲೇ ಇದ್ದಾನೆ. ಆ್ಯಂಡ್ ಈಗ ನಾವು ಕೇಕ್ ಆರ್ಡರ್ ಕೊಡಕ್ಕೆ ಹೋಗ್ತಾ ಇದ್ದೀವಿ. ನಾಳೆ ಚರಿದು 1.5 year ಬರ್ಡೇ. ನೆನ್ನೆ ಬಟ್ಟೆ ಕೂಡ ತಂದ್ವಿ, ಸೊ ಅದನ್ನು ಕೂಡ ಅಟ್ಯಾಚ್ ಮಾಡ್ತೀನಿ ಕ್ಲಿಪ್ಪಿಂಗ್ಸ್. ಇಲ್ಲೇ ನಮ್ಮ ಮನೆ ಹತ್ರ ಅಮ್ಮಾಸ್ ಪೇಸ್ಟ್ರಿ ಇದೆ, ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಒಂದು ಫೇವ್ರೆಟ್ ಕಾರ್ಟೂನ್ ಈಗ ಮಾಷಾ, ಸೊ ಮಾಷಾ ಥೀಮಲ್ಲೇ ಮಾಡ್ಸೋಣ ಅಂತ. ಸೊ ಬನ್ನಿ ತೋರಿಸ್ತೀನಿ ಯಾವ ಥರ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ. ಆ್ಯಂಡ್ ಅದು ಕೇಕ್ ಬಂದಮೇಲೆ ಕೂಡ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ. ಆ್ಯಂಡ್ ಈಗ ಹೊರಟ್ವಿ. ಅಮ್ಮಸ್ ಪೇಸ್ಟ್ರಿ ಇಲ್ಲೇ ಮೇನ್ ರೋಡ್ ನಮ್ಮ ಮನೆಯಿಂದ ಒಂದು ಸ್ವಲ್ಪ ದೂರದಲ್ಲೇ ಇರೋದು. ಆ್ಯಂಡ್ ನನ್ನ ಬರ್ಡೇಗೆ ಕೂಡ ಇವ್ರು ಅಲ್ಲೇ ಮಾಡಿಸಿದ್ರು, ಸೊ ಹಾಗಾಗಿ ಅಲ್ಲೇ ಮಾಡ್ಸೋಣ ಅಂತ ಹೊರಟ್ವಿ. ನಾನು ಒಂದು ಮೈಂಡಲ್ಲಿ ಇತ್ತು ಅವನಿಗೆ ಮಾಷಾದು ಫಾಂಡೆಂಟಲ್ಲಿ ಮಾಡಿಸೋಣ, ನಾರ್ಮಲ್ ಪೇಸ್ಟ್ರಿ ಮೇಲೆ ಫುಲ್ ಫಾಂಡೆಂಟ್ ಕೇಕ್ ಬೇಡ ಅಂಥೇಳಿ. ಸೊ ಕೇಕ್ ಆರ್ಡರ್ ಕೊಟ್ಟು ಬಂದ್ವಿ. ನಾನು ಅಂದ್ಕೊಂಡಿದ್ದೆ ಒಂದು, ಬಟ್ ಆರ್ಡರ್ ಕೊಟ್ಟಿದ್ದೆ ಒಂದು. ಬಿಕಾಸ್ ನನಗೆ ಫಾಂಡೆಂಟ್ ಬೇಕಿತ್ತು 2 ನಾರ್ಮಲ್ ಪೇಸ್ಟ್ರಿ ಮೇಲೆ, ಬಟ್ ಅಲ್ಲಿ ಮಾಡಲ್ಲ ಅಂತೆ 1 kg. ಬಟ್ ನಮಗೆ ವೇಸ್ಟ್ 2 kg ಎಲ್ಲ. ಸೊ ಹಾಗಾಗಿ ಫೋಟೋ ಕೇಕ್ ಕೊಟ್ಟೆ. ಅದು ಕೂಡ ಮಾಷಾ ಆ್ಯಂಡ್ ಬೇರ್ ಫೋಟೋ ಹಾಕ್ಸಿದ್ದೀನಿ. ಇವನ್ ಇದು ಡೆಕಾರ್ಗೆ ನಾನು ಅಮೆಝಾನಲ್ಲಿ ಆರ್ಡ್ರ್ ಮಾಡಿದ್ದೀನಿ. ಸೊ ಅದು ಬಂದಮೇಲೂ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಮಾತಾಡು, ಏನೋ ಮಾತಾಡ್ತಿದ್ಯಲ್ಲ, ಮಾತಾಡೀಗ. ಕಾಲು ಬಿಡು ಅಲ್ಲಿ. ಆಮೇಲೆ ಮಾತಾಡ. ಇದೆಲ್ಲ ಯಾವ ಲ್ಯಾಂಗ್ವೇಜು? ಮಾಷಾ ಹೇಳ್ಕೊಟ್ಟಿದ್ದ? ಕನ್ನಡ ಒಂಚೂರು ಮಾತಾಡು. ಕನ್ನಡ ಒಂಚೂರು ಮಾತಾಡು. ಮಾತಾಡೋಣ. ನೋಡಿ ಇಲ್ಲಿ ಅವನು. ಮೋಸ್ಟ್ ಆಫ್ ಯು ನನ್ನ ವ್ಲಾಗ್ಸ್ನ ನೋಡೋದೇ ಚರಿಗೋಸ್ಕರ. ಸೊ ಹಾಗೆ ಒಂದು ರಾ ಕ್ಲಿಪ್ಪಿಂಗ್ಸ್ ಕೂಡ ಮಧ್ಯ ಮಧ್ಯ ಆ್ಯಡ್ ಮಾಡಿರ್ತೀನಿ. ಕ್ಯೂಟಾಗಿ ಮಾಡ್ತಿರ್ತಾನೆ, ಅವನದೇ ಲ್ಯಾಂಗ್ವೇಜು, ಅವನದೇ ಏನೋ ತೀಟೆ ಇರುತ್ತೆ. ಸೊ ಅದೆಲ್ಲ ನಿಮ್ಗೆ ಇಷ್ಟ ಆಗ್ಬೋದು ಅಂತ ಮಧ್ಯ ಮಧ್ಯದಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾವಿದು ಮಂತ್ರಿ ಮಾಲ್ಗೆ ನನ್ನ ಹಸ್ಬೆಂಡ್ ಒಂದು ಶರ್ಟ್ ಎಕ್ಸ್ಚೇಂಜ್ ಇತ್ತಲ್ಲ, ಸೊ ಹಾಗೆ ಬಂದ್ವಲ್ಲ. ಸೊ ಈ ಒಂದು ಹಾಗೆ ಬಟ್ಟೆ ಶಾಪ್ ಮಾಡ್ಬಿಡೋಣ ಅಂತ ಹೇಳಿ ಬಂದ್ವಿ. ಬಟ್ ನಾನು ಅದೆಲ್ಲ ಕ್ಲಿಪ್ಪಿಂಗ್ಸ್ ತಗೊಳಕ್ಕಾಗಿಲ್ಲ. ಬಟ್ ಇದೊಂದು ಕ್ಲಿಪ್ಪಿಂಗ್ ತಗೊಂಡೆ. ಆಸ್ ಯೂಶುವಲ್ ಅವನದು ಇದು ಮ್ಯಾಂಡೇಟ್ರಿ ಬಂದಮೇಲೆ ಕೂತ್ಕೊಳ್ಳೇಬೇಕು. ನನಗೂ ಅದು ಅಭ್ಯಾಸ ಆಗ್ಬಿಟ್ಟಿದೆ. ಈಗ ತಲೆ ಕೆಡ್ಸ್ಕೊಳ್ಳಲ್ಲ ಯಾರು ನೋಡಿದ್ರೆ ಏನು ಅಂತ ಹೇಳಿ. ಆ್ಯಂಡ್ ನಾನು ಅಮೆಝಾನಲ್ಲಿ ಬುಕ್ ಮಾಡಿದ್ದು ಇದೇನೆ, ಮಾಷಾ ಥೀಮ್ನಲ್ಲೇ ನಾನು ಬುಕ್ ಮಾಡಿದ್ದೆ. ಬಿಕಾಸ್ ಅವನಿಗೆ ಫೇವ್ರೆಟ್ ಕಾರ್ಟೂನ್. ನಾನು ರೇಗಿಸ್ತಾ ಇರ್ತೀನಿ, ನಿಮ್ಮ ಅಕ್ಕ ಬಂದ್ಲೆ ನೋಡು, ನಿಮ್ಮ ಅಕ್ಕನ ಲ್ಯಾಂಗ್ವೇಜ್ ಕಲ್ತ್ಬಿಟ್ಟಿದ್ಯಾ ಅಂಥೇಳಿ. ಅಷ್ಟು ಫೇವ್ರೇಟ್ ಅವನಿಗೆ ಮಾಷಾ ಅಂದರೆ. ಸೊ ಹಾಗಾಗಿ ಮಾಷಾ ಥೀಮ್ನಲ್ಲೇ ಮಾಡೋಣ ಅಂದ್ಬಿಟ್ಟು ಇದನ್ನು ಆರ್ಡ್ರ್ ಮಾಡಿದೆ. 1 day ಡೆಲಿವರಿ ಇರಲಿಲ್ಲ ಅಂದ್ಬಿಟ್ಟು ಅದು ಎಕ್ಸ್ಟ್ರಾ ಪೇ ಮಾಡಿ ಆರ್ಡ್ರ್ ಮಾಡಿದೆ, ಅವತ್ತೇ ಬರಲಿ ಅಂತ ಹೇಳಿ. ಆ್ಯಂಡ್ ಅದರಲ್ಲಿ ಈ ಬಲೂನ್ ಪಂಪ್ ಒಂದು ಇರಲಿಲ್ಲ, ಅದೊಂದು ಎಕ್ಸ್ಟ್ರಾ ತರಿಸ್ಕೊಂಡೆ ಅಷ್ಟೇ. ಅಂದರೆ ಇದೇನು ವರ್ತ್ ಅಂತ ಅನ್ನಿಸ್ಲಿಲ್ಲ. ಬಿಕಾಸ್ ಈ ಪಿಂಕ್ ಮತ್ತು ಇನ್ನೊಂದು ಪಿಂಕ್ 15 ಬಲೂನ್ ಕೊಟ್ಟಿದ್ದಾರೆ. ಇನ್ನೊಂದು 5 ಈಚ್ ಕೊಟ್ಟು ಒಂದು 3 ಕೊಟ್ಟಿದ್ದಾರೆ ಅಷ್ಟೇ. ಇದನ್ನು ಹಾಕೋಕ್ಕೆ ಒಂದು ಟೇಪು ಮತ್ತು ಗ್ಲೂ ಡ್ರಾಪ್ಸ್ ಒಂದು ಟೇಪ್ ಕೊಟ್ಟಿದ್ದಾರೆ. ಬಟ್ ಇದಕ್ಕೆ ನಾನು 500+ ಏನೋ ಪೇ ಮಾಡಿದೆ. ಅದೇನು ವರ್ತ್ ಅನಿಸ್ಲಿಲ್ಲ. ಬಟ್ ಇದೇ ಥೀಮ್ ಇಲ್ಲೇ ಹೋಗಿ ಸಿಕ್ಕಿದ್ರೆ ತರ್ಬೋದಿತ್ತು, ಬಟ್ ಅಷ್ಟು ಟೈಮ್ ಇಲ್ಲ ಅಂದ್ಬಿಟ್ಟು ಸುಮ್ಮನಾದೆ. ಆ್ಯಂಡ್ ನಾನೇ DIY ಕಟ್ಟೋಣ, ನೋಡೋಣ, ಟ್ರೈ ಮಾಡೋಣ ಅಂಥೇಳಿ ಯೂಟ್ಯೂಬ್ ವೀಡಿಯೋಸ್ ನೋಡಿಕೊಂಡೆ ನಾನು ಇದು ಟ್ರೈ ಮಾಡಿದ್ದು. ಬಟ್ ಚೆನ್ನಾಗಿ ಬಂತು. ಬಟ್ ತುಂಬ ಟೈಮ್ ತಗೊಳುತ್ತೆ. ಒಬ್ಬರೇ ಮಾಡ್ತೀನಿ ಅಂದರೆ ತುಂಬ ಟೈಮ್ ತಗೊಳ್ತು. ನನಗೆ ನಿಯರ್ಲಿ 1.5 hour ತಗೊಳ್ತು. ಪ್ರತಿಯೊಂದು ನಾನೇ ಮಾಡಿದೆ. ಆ್ಯಂಡ್ ಇದು ಹ್ಯಾಪಿ ಬರ್ಡೇ ಕೂಡ ಇತ್ತು ಅದರಲ್ಲಿ. ಬಟ್ ಇದೆಲ್ಲ ಇತ್ತು ನಮ್ಮನೆ ಮೈಸೂರಲ್ಲಿತ್ತು, ಬಟ್ ಇಲ್ಲಿ ಏನೂ ಇರಲಿಲ್ಲ ಅಂತ ಹೇಳಿ ಸುಮ್ಮನಾದೆ. ನನ್ನ ಹಸ್ಬೆಂಡ್ ಬಂದಮೇಲೆ ಕೇಕ್ ಇಸ್ಕೊಂಡು ಬರೋಕ್ಕೆ ಹೋಗೋಕ್ಕಾಗೋದು. ಸೊ ಅವ್ರು ಬರೋದು ಲೇಟ್ ಆಯಿತು. ಸೊ ಅವ್ರು ಬಂದಮೇಲೆ ಹೋಗಿ ಕೇಕ್ ಇಸ್ಕೊಂಡು ಬಂದ್ವಿ. ನೋಡಿ ಈ ಥರ ಫೋಟೋ ಕೇಕ್ ಮಾಡಿಸಿದ್ದು ನಾನು. ಬಟ್ ನನಗೆ ಆ್ಯಕ್ಚುಲಾಗಿ ಫಾಂಡೆಂಟಲ್ಲಿ ಬೇಕಿತ್ತು. ನಾನು ಮೈಸೂರಲ್ಲಿ ಮಾಡಿಸಿದ್ದೆ ಹಾಫ್ ಬರ್ಡೇಲಿ ಒಂದು. ಅವ್ರು ಮಾಡಿಕೊಟ್ಟಿದ್ರು ನನಗೆ ಲೈಕ್ ಪೇಸ್ಟ್ರಿನೇ, ಅದ್ರ ಮೇಲೆ ಮಾತ್ರ ಒಂದು ಫಾಂಡೆಂಟ್ ಬರುತ್ತೆ. ಇದು ಕೂಡ ನಾನು ಹಾಗೆ ಕೇಳಿದ್ದು, ಮಾಷಾನ್ ಮಾತ್ರ ಫಾಂಡೆಂಟಲ್ಲಿ ಹಾಕೊಡಿ ಅಂತ. ಅದೊಂದು ಡಿಸಪಾಯಿಂಟ್ ಆಯಿತು ಅಷ್ಟೇ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಆ್ಯಂಡ್ ನೋಡಿದ್ರಲ್ಲ ಅವ್ನಿಗೆ ಎಷ್ಟು ಎಕ್ಸೈಟ್ಮೆಂಟ್ ಅಂತ. ಆ್ಯಂಡ್ ಇದೇನಕ್ಕೂ ರಿಫ್ಲೆಕ್ಟ್ ಆಗ್ತಾ ಇದೆ ಏನಕ್ಕಂತ ಗೊತ್ತಿಲ್ಲ. ಆ್ಯಂಡ್
ಅವನಿಗಿಂತ ನನಗೆ ಎಕ್ಸೈಟ್ಮೆಂಟ್ ಜಾಸ್ತಿ ಆಗ್ಬಿಟ್ಟಿತ್ತು. ನಾನೇ ಬರೀ ವಿಶ್ ಮಾಡ್ತಿದ್ದೆ ದಿನ ಪೂರ್ತಿ ಅವನಿಗೆ. ಆ್ಯಂಡ್ ಏನೋ ಗೊತ್ತಿಲ್ಲ, ಮಕ್ಕಳು ಅಂದರೆ ಹಾಗೆ ಇಲ್ಲ, ಅವರು ಬೇಗ ಪ್ರತಿಯೊಂದನ್ನು ಸೆಲೆಬ್ರೇಟ್ ಮಾಡಬೇಕು ಅಂತ ಅನಿಸುತ್ತೆ. ಆ್ಯಂಡ್ ಚಿಕ್ಕ ಪುಟ್ಟ ವಿಷಯ ಕೂಡ ಖುಷಿ ಆಗುತ್ತೆ ಅವ್ರ ವಿಷಯದಲ್ಲಿ. ಸೊ ಹಾಗಾಗಿ ನಾನು ಸ್ವಲ್ಪ ಎಕ್ಸೈಟ್ ಆಗಿರ್ತೀನಿ ಪ್ರತಿಯೊಂದು ವಿಷಯದಲ್ಲೂ. ಹಾಗೇನೆ ಅದು ಚಿಕ್ಕದಾದ್ರೂ ದೊಡ್ಡದಾದ್ರೂ ನನ್ನ ಎಕ್ಸೈಟ್ಮೆಂಟೇ ಜಾಸ್ತಿ ಇರುತ್ತೆ. ಆ್ಯಂಡ್ ಅವನಿಗೆ ಮಾಷನಂತೂ ಬಿಟ್ಟಿಲ್ಲ ಅವನು. ನಾನು ಅದಕ್ಕೆ ಅದನ್ನು ಸ್ಟಿಕ್ ಮಾಡಿರಲಿಲ್ಲ, ಹಾಗೆ ಇಟ್ಟಿದ್ದೆ. ಆ್ಯಂಡ್ ಕೇಕ್ ಜೊತೆ ಈ ಚಾಕ್ಲೇಟ್ಸ್ ಕೂಡ ತಂದಿದ್ದೆ, ಡಾರ್ಕ್ ಚಾಕ್ಲೇಟ್ಸ್. ಅವನಿಗೆ ಚಾಕ್ಲೇಟ್ಸ್ ಇಷ್ಟ ಆ್ಯಂಡ್ ಡಾರ್ಕ್ ಚಾಕ್ಲೇಟ್ ಒಳ್ಳೇದಲ್ಲ, ಸೊ ಹಾಗಾಗಿ ಅದನ್ನು ತಂದಿದ್ದೆ. ಅವನು ಅದನ್ನು ಕೂಡ ಬಿಟ್ಟಿಲ್ಲ. ಆ್ಯಂಡ್ ಅವನಿಗೆ ಕೂತ್ಕೊಂತ ಹೇಳಿದ್ರೆ ಚಾಕ್ಲೇಟ್ ಮೇಲಿರೋ ಗಮನಕ್ಕೆ ಚೇರ್ನ ನೋಡಕ್ಕೆ ಸೋಂಬೇರಿತನ ಅವನಿಗೆ. ತಿರುಗಿ ನಮ್ಮನ್ನ ನೋಡ್ಕೊಂಡೇ ಕುತ್ಕೊಳ್ತಾ ಇದ್ದ. ನಾವು ಹೇಳೋದನ್ನ ಕೇಳಿಸ್ಕೊಂಡು ಯಾವ ಕಡೆಗಿದೆ ಅಂತ ಹೇಳಿ ಕೊನೆಗೆ ಒಂದ್ ರೌಂಡ್ ಹಾಕ್ದ. ಆ ಟೈಮಲ್ಲಿ ನೋಡ್ಕೊಂಡಿದ್ದಾನೆ, ಓಕೆ ಈ ಕಡೆಗಿದೆ, ಇಲ್ಲಿ ಕೂರ್ಬೇಕು ಅಂದ್ಬಿಟ್ಟು. ಎಷ್ಟು ಸೋಂಬೇರಿತನ ಮಾಡ್ತಾನೆ ಇವನು, ನೋಡ್ಕೊಂಡು ಕೂರ್ಬೇಕಲ್ಲ ಅಂತ ಹೇಳಿ ಅಂತ ನಗ್ತಾ ಇದ್ವಿ. ಅಂಡ್ ಇದೇ ಔಟ್ಫಿಟ್ ಅವನಿಗೆ ನಾವು ಈ ಬರ್ಡೇಗೆ ತಗೊಂಡಿದ್ದು, ಮ್ಯಾಕ್ಸ್ ಅಲ್ಲಿ ತಗೊಂಡಿದ್ದು ಅವನಿಗೆ. ನಾನು ಹಬ್ಬದ ಟೈಮಲ್ಲೇ ನೋಡಿದ್ದೆ, ಓಕೆ ನೆಕ್ಸ್ಟ್ ಇದನ್ನ ತಗೊಳ್ಳೋಣ ಅಂದ್ಬಿಟ್ಟು ಸುಮ್ಮನೆ ಆಗಿದ್ದೆ. ಸೊ ಈ ಸಲ ಹೋದಾಗ ಡೈರೆಕ್ಟ್ ಮ್ಯಾಕ್ಸಿಗೆ ಹೋಗಿ ಇದನ್ನೇ ಪಿಕ್ ಮಾಡಿದ್ದು. ಅಂಡ್ ಕೆಲವೊಂದು ಪಿಕ್ಚರ್ಸ್ ಕೂಡ ಅಟ್ಯಾಚ್ ಮಾಡಿದೀನಿ, ಪೂರ್ತಿ ವಿಡಿಯೋ ನೋಡಿ. ಅಂಡ್ ಇದಾಗಿತ್ತು ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್ ಅಂಡ್ ಕಮೆಂಟ್. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವ್ಲಾಗ್ ಅಲ್ಲಿ ಸಿಗೋಣ. ಅಂಟಿಲ್ ದೆನ್ ಬೈ, ಟೇಕ್ ಕೇರ್.